ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ನಮ್ಮ ಇಂದಿನ ವಿಷಯ ದೇವರ ಪ್ರಸಾದದ ಮಹತ್ವ. ದೇವರ ಪ್ರಸಾದವು ನಮ್ಮ ಧಾರ್ಮಿಕ ಜೀವನದಲ್ಲಿ ಬಹುಮುಖ್ಯ ಸ್ಥಾನವನ್ನು ಹೊಂದಿದೆ. ದೇವರಿಗೆ ಅರ್ಪಿಸಿದ ಆಹಾರ, ಹೂವು, ಫಲಗಳು ಅಥವಾ ಇತರೆ ವಸ್ತುಗಳನ್ನು ಪ್ರಸಾದವೆಂದು ಕರೆಯಲಾಗುತ್ತದೆ. ಈ ಪ್ರಸಾದವನ್ನು ಭಕ್ತರು ಗೌರವದಿಂದ ಸ್ವೀಕರಿಸುತ್ತಾರೆ. ಪ್ರಸಾದವು ದೇವರ ಆಶೀರ್ವಾದದ ಸಂಕೇತವಾಗಿದ್ದು ಭಕ್ತರಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಹೆಚ್ಚಿಸುತ್ತದೆ. ದೇವರ ಪ್ರಸಾದವು ಕೇವಲ ಆಹಾರವಲ್ಲ, ಅದು ದೈವಿಕ ಅನುಗ್ರಹದ ಸಂಕೇತವಾಗಿದ್ದು ಮನಸ್ಸನ್ನು ನಿರ್ಮಲಗೊಳಿಸುತ್ತದೆ, ಆಂತರಿಕ ಶಾಂತಿ ನೀಡುತ್ತದೆ ಮತ್ತು ದೇಹ ಆತ್ಮ ಎರಡನ್ನೂ ಪೋಷಿಸುತ್ತದೆ. ಪೂಜೆಯನ್ನು ಸಂಪೂರ್ಣಗೊಳಿಸುತ್ತದೆ, ಭಗವಂತನ ಆಶೀರ್ವಾದ ಪಡೆಯಲು ಸಹಕಾರಿ ಮತ್ತು ಇದನ್ನು ಗೌರವದಿಂದ ಸ್ವೀಕರಿಸುವುದರಿಂದ ಸಮೃದ್ಧಿ ಹೆಚ್ಚುತ್ತದೆ ಎಂಬುದು ಮುಖ್ಯ ಮಹತ್ವವಾಗಿದೆ. ಭಗವಂತನ ಪೂಜೆಯ ವೇಳೆ ಪ್ರಸಾದ ಅರ್ಪಿಸದಿದ್ದರೆ ಪೂಜೆ ಅಪೂರ್ಣವೆನ್ನಿಸುತ್ತದೆ. ಭಗವಂತನ ಪೂಜೆಯಲ್ಲಿ ನೈವೇದ್ಯಕ್ಕೆ ತುಂಬಾ ಮಹತ್ವವಿದೆ. ದೇವತೆಗೆ ಇಷ್ಟವಾದ ನೈವೇದ್ಯ ಅರ್ಪಿಸುವುದು ಮುಖ್ಯವಾಗುತ್ತದೆ. ದೇವರಿಗೆ ಇಷ್ಟವಾದ ನೈವೇದ್ಯ ಅರ್ಪಿಸಿ ದೇವರ ಪ್ರೀತಿಗೆ ಪಾತ್ರವಾಗಬಹುದು. ದೇವರ ಪ್ರಸಾದವನ್ನು ಸ್ವೀಕರಿಸುವಾಗ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಉಂಟಾಗುತ್ತದೆ. ಇದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ವಿನಯವನ್ನು ಬೆಳೆಸುತ್ತದೆ. ಪ್ರಸಾದವು ಎಲ್ಲರಿಗೂ ಸಮವಾಗಿ ನೀಡಲಾಗುತ್ತದೆ. ಇದರಿಂದ ಸಮಾನತೆ ಮತ್ತು ಸಹೋದರತ್ವದ ಭಾವನೆ ಬೆಳೆಯುತ್ತದೆ. ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ಪ್ರಸಾದವನ್ನು ಸ್ವೀಕರಿಸುವುದು ಮಾನವೀಯ ಮೌಲ್ಯಗಳನ್ನು ಬಲಪಡಿಸುತ್ತದೆ. ಆಧ್ಯಾತ್ಮಿಕವಾಗಿ ಪ್ರಸಾದವು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಎಂಬ ನಂಬಿಕೆ ಇದೆ. ದೇವರಿಗೆ ಅರ್ಪಿಸಿದ ಆಹಾರ ಪವಿತ್ರವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಪ್ರಸಾದವನ್ನು ವ್ಯರ್ಥ ಮಾಡದೆ ಗೌರವದಿಂದ ಸ್ವೀಕರಿಸುವುದು ನಮ್ಮ ಕರ್ತವ್ಯ. ಇದು ಶಿಸ್ತು, ಕೃತಜ್ಞತೆ ಮತ್ತು ಆತ್ಮ ಸಂಯಮವನ್ನು ಕಲಿಸುತ್ತದೆ. ಸಾಮಾಜಿಕ ದೃಷ್ಟಿಯಿಂದಲೂ ಪ್ರಸಾದದ ಮಹತ್ವ ಹೆಚ್ಚಾಗಿದೆ. ದೇವಾಲಯಗಳಲ್ಲಿ ಪ್ರಸಾದ ವಿತರಣೆ ಸೇವಾಭಾವವನ್ನು ಉತ್ತೇಜಿಸುತ್ತದೆ. ಸ್ವಯಂ ಸೇವಕರು ಪ್ರಸಾದ ತಯಾರಿಸಿ ಹಂಚುವ ಮೂಲಕ ಸೇವೆ ಮತ್ತು ತ್ಯಾಗದ ಮೌಲ್ಯವನ್ನು ಅನುಭವಿಸುತ್ತಾರೆ. ಈ ರೀತಿಯಾಗಿ ದೇವರ ಪ್ರಸಾದವು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಅದು ದೇವರ ಕೃಪೆಯ ಸಂಕೇತವಾಗಿದ್ದು ಭಕ್ತರಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ವಿನಯವನ್ನು ಬೆಳೆಸುತ್ತದೆ. ಪ್ರಸಾದವು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಸಮಾಜದಲ್ಲಿ ಸಮಾನತೆ, ಸಹೋದರತ್ವ ಮತ್ತು ಸೇವಾಭಾವವನ್ನು ಉತ್ತೇಜಿಸುತ್ತದೆ. ಆದ್ದರಿಂದ ದೇವರ ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಿ ಅದನ್ನು ವ್ಯರ್ಥ ಮಾಡದೆ ಕೃತಜ್ಞತೆಯಿಂದ ಬಳಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.